ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ನನ್ನ ಬ್ಲಾಗ್ ಬರೋದು ತುಂಬ ತಡ ಆಯಿತು. ಕಾರಣ ಇದೆ, ಯಾಕೆಂದರೆ ನಮ್ಮದು ಮದುವೆ ಕೆಲಸಗಳು ಸ್ಟಾರ್ಟ್ ಆಗಿರೋದ್ರಿಂದ. ಸೊ ನಾನು ಸ್ವಲ್ಪ ಬ್ಯುಸಿ ಆಗಿಬಿಡ್ತಾಯಿದ್ದೀನಿ. ವೀಡಿಯೋಸ್ ಏನೋ ಮಾಡ್ಕೊಳ್ತೀನಿ, ವ್ಲಾಗ್ನ ಹಾಕಬೇಕು ಅನ್ನೋದಕ್ಕೋಸ್ಕರ. ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕೆ ಸಮಯ ತಗೊಳ್ತಾ ಇದೆ. ಸೊ ನಾನು ಯಾವಾಗಂದರೆ ಆವಾಗಲೇ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಇದು ಕವನ ರೆಸಾರ್ಟಿಗೆ ಹೋಗಿದ್ದು ಅವ್ರ ಆಫೀಸ್ ಕಡೆಯಿಂದ. ತುಂಬ ಎಂಜಾಯ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದರು. ಅಂದರೆ ಅವರು ಆಫೀಸ್ ಕಡೆಯಿಂದ ಟ್ರೀಟ್ ಕೊಡ್ತಾಯಿದ್ರು ರೆಸಾರ್ಟಲ್ಲಿ ಟ್ರೀಟ್ ಆದಮೇಲೆ ಆಫೀಸಲ್ಲಿ ಕೇಕ್ ಕಟ್ಟಿಂಗ್ ಮುಗಿಸ್ಬಿಟ್ಟು ಕಳಿಸ್ಕೊಡ್ತಾರೆ. ಸೊ ಅದೆಲ್ಲ ಅವ್ರಿಗೆ ಆಫೀಸ್ ಕಡೆಯಿಂದ ಲಾಸ್ಟ್ ಮೆಮೊರೀಸ್ ಇದು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ಲು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದರು ಅವ್ರ ಫ್ರೆಂಡ್ಸು ಅವರೆಲ್ಲ. ಅವರು ಬ್ಯಾಚಲ್ಲಿ ಎಷ್ಟು ಜನ ಇದ್ದಾರೆ, ಅವರಷ್ಟು ಜನ ಮಾತ್ರ ಹೋಗಿದ್ದಿದ್ದು. ಇನ್ನು ತುಂಬ ಜನ ಎಲ್ಲ ಹೋಗಿರಲಿಲ್ಲ. ಸೊ ಈ ಮೆಮೊರೀಸ್ ಎಲ್ಲ ಅವಳಿಗೆ ತುಂಬ ಖುಷಿ ಕೊಡುತ್ತೆ ಅಲ್ವಾ, ತುಂಬ ಇಂಪಾರ್ಟೆಂಟು ಆಗುತ್ತೆ. ಮ್ಯಾರೇಜ್ ಆದಮೇಲೆ ಅವಳಿಗೆ ಇದೆಲ್ಲ ತುಂಬ ಖುಷಿ ಕೊಡೋ ವಿಷಯ. ಮೆಲುಕಾಗ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತಂತೆ ಅಲ್ಲೆಲ್ಲ ಹೇಳ್ತಾಯಿದ್ಲು. ಅಮ್ಮ ಫ್ಯಾಮಿಲಿ ನಾವೆಲ್ಲ ಒಂದು ಸಲ ಹೋಗೋಣ ಅಂತ ಹೇಳ್ತಾಯಿದ್ಲು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅವಳು ಆಫೀಸಿಗೆ ಹೋಗ್ಬಿಟ್ಟು ಅವರು ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದು. ಸೊ ಮನೆಗೆ ಬಂದಮೇಲೆ ಅವಳು ಅಲ್ಲಿಂದ ತೊಗೊಂಡು ಬಂದಿದ್ದು ಹಾರ, ಅವಳಿಗೆ ಬಂದಿರೋ ಗಿಫ್ಟ್ಸು, ಇದನ್ನೆಲ್ಲ ನನಗೆ ಕೊಡಬೇಕು, ಈ ಥರ ನಾನು ಕೊಡಬೇಕಮ್ಮ ನಿನಗೆ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ಲು. ನನಗೆ ತುಂಬ ಖುಷಿ ಆಯಿತು. ಖುಷಿ ಅನ್ನೋದಕ್ಕಿಂತ ಒಂದು ಆ ಸಂತೋಷ ಕ್ಷಣ ಹೆಂಗಿತ್ತಂದರೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಏನೋ ಗೊತ್ತಿಲ್ಲ, ಈ ಥರ ಚಿಕ್ಕ ಚಿಕ್ಕ ವಿಷಯನೇ ಇರ್ಬೋದು, ಏನು ದೊಡ್ಡ ಸಾಧನೆನಾ ಅಂತೆಲ್ಲ ಅನಿಸ್ಬೋದು. ಬಟ್ 4 ವರ್ಷ ಒಂದೇ ಕಂಪ್ನಿಯಲ್ಲಿ ಅವಳು ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲದೆ, ಆ ಕಡೆ ಈ ಕಡೆ ಎಲ್ಲೂ ಚೇಂಜ್ ಮಾಡ್ಕೊಳ್ದೆ ಕೆಲಸನ ತುಂಬ ಚೆನ್ನಾಗಿ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಬಂದಳು. ನನಗದು ತುಂಬ ಖುಷಿ ಕೊಟ್ಟಿದೆ. ಇದೇ ಒಂದು ದೊಡ್ಡ ಸಾಧನೆ. ನಾನು ಮಕ್ಕಳಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಅಲ್ಲಿಂದ ತಂದಿರೋದೆಲ್ಲ ನನಗೂ ಕೊಟ್ಬಿಟ್ಟು ಆ ಖುಷಿನ ಸಂಭ್ರಮ ಪಟ್ವಿ. ಓಕೆ, ಆಮೇಲೆಲ್ಲನೂ ತೋರಿಸ್ತಾ ಇದ್ಲು. ವಾಚ್, ಬಳೆ, ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಗಿಫ್ಟ್ಸ್ ಕೊಟ್ಟಿದ್ದರು. ಆಫೀಸ್ ಕಡೆಯಿಂದನೂ ಬಂದಿತ್ತು. ಸ್ಯಾರಿ, ಇದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಎಲ್ಲನೂ ತೋರಿಸ್ತಾ ಇದ್ದಾಳೆ. ಇದು ಎಷ್ಟು ಮೆಮೊರೀಸ್ ಆಗಿ ಉಳಿಯುತ್ತೆ ಅಲ್ವಾ, ಅವ್ರು ಕೊಟ್ಟಿರೋದೆಲ್ಲ. ಇನ್ನೊಂದು ಹುಡುಗಿ ದೊಡ್ಡ ಫೋಟೋ ಸಹ ಕೊಟ್ಟಿದ್ದರು ಮಾಡಿಸ್ಬಿಟ್ಟು. ನಾನು ಅದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ, ತೋರ್ಸೋಕ್ಕಾಗಿಲ್ಲ. ಸುಮಾ ಅಂತ. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಪೂಜೆ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ಮಕ್ಕಳೆಲ್ಲ ರೆಡಿ ಆಗ್ತಾಯಿದ್ರು ಹೋಗೋಕ್ಕೆ. ನಾನು ಬೇಗನೆ ಪೂಜೆ ಮಾಡ್ತಾಯಿದ್ದೆ. ನನಗೂ ಏನೇನೋ ಕೆಲಸಗಳಿತ್ತು. ಆಮೇಲೆ ಮಾಡ್ಕೊಳ್ಳೋಣ, ಫಸ್ಟು ಪೂಜೆ ಕೆಲಸ ಮುಗಿಸೋಣ ಅಂತೇಳ್ಬಿಟ್ಟು ಇದನ್ನು ಮುಗಿಸಿದ ಮೇಲೆ ನಾನು ಕವನ ವಂದನ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಕಾರಣ ವಂದನ ನಮಗೆ ಲಂಚ್ಗೆ ಇನ್ವೈಟ್ ಮಾಡಿದ್ಲು. ಯಾಕೆಂದರೆ ಕವನ ಇನ್ನೇನು ಸ್ವಲ್ಪ ದಿನ ಅಷ್ಟೇ ನಮ್ಮ ಮನೆಗಳಲ್ಲಿ ಇರ್ತಾಳೆ ಅಲ್ವಾ, ಅವಳು ಆಮೇಲೆ ಗಂಡನ ಮನೆಗೆ ಹೋಗ್ತಾಳೆ. ಸೊ ನಮ್ಮ ಜೊತೆಲೆಲ್ಲ ಈ ಥರ ಟೈಮ್ ಸ್ಪೆಂಡ್ ಮಾಡಲಿ ರೇಖಾ, ಕರ್ಕೊಂಡು ಬಾ, ಲಂಚ್ ಪ್ರಿಪೇರ್ ಮಾಡ್ತೀನಿ ನಾನು, ಇಲ್ಲಿ ಮಾತಾಡಿಕೊಂಡು ಊಟ ಮಾಡೋಣ. ಹಾಗೆ ಒಂದು ಕೆಲಸ ಸಹ ಇತ್ತು ಅಲ್ಲಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿತ್ತು ಅವ್ರ ಮನೆಯದು. ಅದಾದಮೇಲೆ ಫೋಟೋಸ್ ಎಲ್ಲ ನಾವು ಸೆಲೆಕ್ಟ್ ಮಾಡೇ ಇರಲಿಲ್ಲ ಆಲ್ಬಮ್ ಮಾಡ್ಸೋಕ್ಕೆ. ಸೊ ಹಾಗಾಗಿ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡೋಣಮ್ಮ ಬಾ ಅಂತ ಹೇಳಿ ಕರೆದಿದ್ಲು. ಸೊ ಹಾಗಾಗಿ ನಾನು ಪೂಜೆ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೊರಡೋರಿದ್ವಿ ನಾವಿಬ್ಬರು. ಇನ್ಮೇಲೇನು ಕವನ ನಮ್ಮ ಜೊತೆಲೇ ಮನೇಲೇ ಇರ್ತಾಳೆ. ಸೊ ಅದು ಒಂದು ಖುಷಿ ವಿಷಯನೇ. ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಆರಾಮಾಗಿ
ಯಾವುದೇ ಥರ ಬೆಳಗ್ಗೆನೇ ಟೆನ್ಷನಿಂದ ಓಡೋಗಬೇಕು ಕೆಲಸಕ್ಕೆ ಹಾಗೆಲ್ಲ ಇಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿಗೆ ಪೂಜೆ ಕೆಲಸ ಎಲ್ಲ ಮುಗೀತು. ಇದಾದಮೇಲೆ ನಾವು ವಂದನ ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಇಲ್ಲಿಂದ ನಾವು ಬೇರೆ ಬೇರೆ ಕೆಲಸಗಳೆಲ್ಲ ಶುರು ಮಾಡ್ಕೊಳ್ಬೇಕು. ತುಂಬ ಕೆಲಸಗಳಿದೆ, ಸಮಯ ಕಮ್ಮಿನೇ ಇದೆ. ಇವಾಗ ಆಷಾಢ ಬೇರೆ ಸ್ಟಾರ್ಟ್ ಆಗೋಯ್ತು. ಸೊ ಹಾಗಾಗಿ ಇನ್ನು ಏಕಾದಶಿ ಹಬ್ಬ ಮುಗಿದ್ಬಿಟ್ರೆ ಅದಾದಮೇಲೆ ನಮಗೆ ಬೇರೆ ಪರ್ಚೇಸಿಂಗು ಅದು ಇದು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಮಗು ರೆಡಿ ಆಗ್ತಾಯಿದೆ. ಅಲ್ಲಿಂದ ವಂದನ ಮನೆಗೆ ಬಂದ್ವಿ. ನಾವು ಸ್ವಲ್ಪ ಪೂಜೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ತಿಂಡಿ ಮುಗಿಸಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ಸುಮಾರು ಹೊತ್ತಾದಮೇಲೆ ನಾವು ವಂದನ ಮನೆಗೆ ರೀಚ್ ಆಗಿದ್ದು. ಅಲ್ಲಿ ಸ್ಪೆಷಲ್ ಅಡುಗೆ ಮಾಡಿದ್ಲು, ನಾನ್ ವೆಜ್ಜು, ಬಿರಿಯಾನಿ ಮತ್ತು ಚಿಕನ್ ಫ್ರೈ ಏನೇನೋ ಮಾಡಿದ್ಲು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ಕೂತ್ಕೊಂಡಿದ್ವಿ. ನಾವು ಒಂದು ಕಡೆ ಆ ಕೆಲಸ ಮಾಡ್ತಾಯಿದ್ರೆ ವಿಹಾ ಒಂದು ಕಡೆ ಏನೇನೋ ತರಲೆ ಮಾಡ್ಕೊಂಡು ಆಟ ಆಡ್ತಾಯಿದ್ಲು. ಅವಳದು ಒಂದೇ ಆಟ ಇತ್ತು, ಮೆಹಂದಿ ಹಾಕ್ಸ್ಕೋಬೇಕು ಕವನಕ್ಕ ಕೈಲಿ ಅಂತ ಕಿರ್ಚಾಡ್ತಾಯಿದ್ಲು, ಮೆಹಂದಿ ಮೆಹಂದಿ ಅಂತ. ಸೊ ಆಮೇಲೆ ಅವರಮ್ಮ ಮೆಹಂದಿ ತರಿಸಿದ್ಲು, ಅವಳು ಹಚ್ಚಿಸ್ಕೊಳ್ಬೇಕು ನಾನು ಇವಾಗ ಮೆಹಂದಿ ಅಂತ ಆಟ ಮಾಡ್ತಾಯಿದ್ಲು. ಸೊ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ದಾಳೆ ಚಿಕ್ಕ ಚಿಕ್ಕದು. ಕವನ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ. 1 ಮಂತ್ ಕೋರ್ಸ್ ಸಹ ಮಾಡಿದರು ಅದರಲ್ಲಿ ಅವರು. ಸೊ ಮೆಹಂದಿ ಚೆನ್ನಾಗಿ ಹಾಕೋಕ್ಕೆ ಬರುತ್ತೆ. ಇವಾಗ ಅವಳ ಮ್ಯಾರೇಜಿಗೆ ನಾವು ಬೇರೆ ಹಾಕಿಸ್ಬೇಕು. ನೋಡಿ ಮಗುದು ಖುಷಿ ಎಷ್ಟಿದೆ ಮೆಹಂದಿ ಹಾಕ್ಸ್ಕೊಂಡಿರೋದಕ್ಕೆ. ಅವಳು ಫುಲ್ ಗಮನ ಅದ್ರ ಮೇಲೆ ಇದೆ. ಕವನ ಕಂಡ್ರೆ ತುಂಬಾ ಇಷ್ಟ ಅವಳಿಗೆ, ಏನೋ ಗೊತ್ತಿಲ್ಲ. ಆಮೇಲೆ ಅವಳು ಮಿಸ್ ಮಾಡ್ಕೊಳ್ತಾಳೆ ತುಂಬ ಅವಳನ್ನ. ನೋಡಿ ಕಾಲಿಗೆ ಕೈಗೆಲ್ಲ ಹಚ್ಕೊಂಡು ಮದುವೆಯಲ್ಲಿ ಹಚ್ಕೊಳ್ಬೇಕಾಗಿರೋದು ಮುಂಚೆನೇ ಒಂದ್ಸಲಿ ಪ್ರಾಕ್ಟೀಸ್ ಆಗೋಯ್ತು ಅವಳದು. ಸೊ ಫೋಟೋಸ್ ಸೆಲೆಕ್ಟ್ ಮಾಡೋದು ತುಂಬ ರಿಸ್ಕ್ ಕೆಲಸ ಅನಿಸ್ಬಿಡ್ತು. ತುಂಬ ಟೈಮ್ ತಗೊಳ್ತು. ಯಾವ್ದು ಬೇಕು ಯಾವ್ದು ಬೇಡ ಇಷ್ಟೊಂದು ಫೋಟೋಸ್ ಇತ್ತು. ಅದರಲ್ಲಿ ಇಂಪಾರ್ಟೆನ್ಸ್ ಇರೋದನ್ನೆಲ್ಲದನ್ನು ತಗೊಳ್ಳೋಣ ಅಂತೇಳ್ಬಿಟ್ಟು ಆಮೇಲೆ ಮುಗಿಸಿ ನಾವು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಎಲ್ಲ ಆಯಿತು. ಓಕೆ, ಈವ್ನಿಂಗ್ ನಾವು ನನ್ನ ನಾದಿನಿ ಮನೆಗೆ ಹೋಗ್ಬಿಟ್ವಿ. ಅವಳು ಇನ್ವೈಟ್ ಮಾಡಿದ್ಲು. ಅವತ್ತು ನೈಟ್ ಅಲ್ಲೇ ಹಾಲ್ಟ್ ಆಗೋಣ ಅಂತಲೇ ಅಂದ್ಕೊಂಡು ಹೋಗಿದ್ದಿದ್ದು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಐಸ್ ಕ್ರೀಮ್ ತಿನ್ನೋಣ ಅಂದ್ಲು ಸಿಂಚು. ಸೊ ಅಲ್ಲಿಗೆ ಹೋಗಿದ್ವಿ ಐಸ್ ಕ್ರೀಮ್ ತೊಗೊಂಡು ಬರೋಕ್ಕೆ. ಯಾಕೆಂದರೆ ಅವತ್ತು ನೈಟ್ ಅಲ್ಲೇ ಹಾಲ್ಟ್ ಆಗೋರಿದ್ವಿ. ತುಂಬ ವಿಷಯಗಳು ಮಾತಾಡೋದಿರುತ್ತೆ ಅಲ್ವಾ. ಇನ್ಮೇಲೆ ಮದುವೆ ಕೆಲಸ ಇರೋದರಿಂದ ಯಾವ್ಯಾವುದೋ ವಿಷಯಗಳು ಇದ್ದೇ ಇರುತ್ತೆ. ಯಾವ ಕೆಲಸ ಯಾವಾಗ ಮಾಡೋಣ ಇದೆಲ್ಲ ಪ್ಲ್ಯಾನಿಂಗ್ ನಡೀಲೇಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟೈಮಲ್ಲಿ ಸ್ಪೆಂಡ್ ಮಾಡಿದ್ರೆ ಅವರಿರೋ ಜಾಗದಲ್ಲಿ ನಾವು ಮತ್ತು ಅವಳು ಇಲ್ಲಿಗೆ ಬಂದರೆ ಆ ಥರ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡೋದ್ರಿಂದ ನಮಗೂ ಒಂದು ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಯಾವ ಟೈಮಲ್ಲಿ ಹಿಂಗೆ ಮಾಡೋಣಮ್ಮ ಅಂತ ಮಾತಾಡೋಕ್ಕೆ ಸರಿ ಹೋಗುತ್ತೆ. ನನ್ನ ನಾದಿನಿ ನಾನು ಯಾವಾಗಲೂ ಫ್ರೆಂಡ್ಸ್ ಥರನೇ. ನನ್ನ ಮದುವೆ ಆಗಿ 20 ವರ್ಷ ಆಗಿದೆ. ಯಾವತ್ತೂ ನಾವು ಅತ್ತಿಗೆ ನಾದಿನಿ ಥರ ನಾವು ಯಾವತ್ತೂ ನಡ್ಕೊಂಡಿಲ್ಲ. ನಾನು ಅವಳ ಮನೆ ಸೊಸೆ, ಅವರು ಹೊರಗಡೆ ಕೊಟ್ಟಿರೋ ಹೆಣ್ಮಗಳು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ನಮಗೆ ಇಲ್ಲ ಆ ಥರದ್ದು. ನಾವಿಬ್ಬರು ಕ್ಲೋಸಾಗೇ ಇರ್ತೀವಿ. ಎಲ್ಲ ಕೆಲಸಗಳಲ್ಲೂ ಹೊಂದಾಣಿಕೆ ಮಾಡಿಕೊಂಡು ಕೆಲಸಗಳು ಮಾಡ್ಕೊಳ್ತೀವಿ. ಚಿಕ್ಕ ಪುಟ್ಟ ಮನಸ್ತಾಪಗಳು ಬರುತ್ತೆ, ಚಿಕ್ಕ ಪುಟ್ಟ ಮಾತುಕತೆಗಳು ನಡೆಯುತ್ತೆ. ಯಾರ ಮನೇಲಿರಲ್ಲ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಅದು ಒಂದೇ ಥರ ಜೀವನ ಸಾಗಿಸೋಕ್ಕಾಗೋದಿಲ್ಲ. ಬಟ್ ನಾವು ಹಂಗೇ ಅದನ್ನು ಆಗಾಗ್ಗೆ ಸಾಲ್ವ್ ಮಾಡ್ಕೊಂಡು ಹೋಗಿಬಿಡ್ತೀವಿ. ತುಂಬ ಹೇಳ್ಕೊಂಡು ಹೋಗೋಕ್ಕೋಗೋದಿಲ್ಲ. ಅವಳ ಮೇಲೆ ನನಗಷ್ಟೇ ಪ್ರೀತಿ ಇದೆ, ನನ್ನ ಮೇಲೂ ಅವಳಿಗಷ್ಟೇ ಪ್ರೀತಿ ಇದೆ. ನಾವು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಕೊಂಡು ಇರ್ತೀವಿ. ಮಧ್ಯದಲ್ಲಿ ಯಾರು ಏನೇ ಮಾಡಲಿ, ಯಾರೇನೇ ಕಿತಾಪತಿ ಕೆಲಸಗಳು ಮಾಡಿದ್ರೂ ನಮಗೆ ಅದೇನೇನು ತಾಗೋದಿಲ್ಲ. ಸ್ವಲ್ಪ ದಿವಸ ಏನೇ ಒಂದು ಚಿಕ್ಕ ಪುಟ್ಟ ಮನಸ್ತಾಪನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಸೊ ನಾವು ಚೆನ್ನಾಗೇ ಇರೋಕ್ಕೆ ಪ್ರಯತ್ನ ಪಡ್ತೀವಿ. ಇಷ್ಟು ವರ್ಷ ಅಷ್ಟು ಚೆನ್ನಾಗಿದ್ದೀವಿ ಅಂದರೆ ಇನ್ನು ಮುಂದಕ್ಕೆ ಇರಲ್ಲ ಅಂತೀವ? ಖಂಡಿತ. ಯಾಕೆಂದರೆ ಲೈಫ್ ಲಾಂಗ್ ನಾವು ಜೊತೆಲೂ ಕಳಿಲೇಬೇಕಲ್ವ ದಿನಗಳನ್ನ. ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ತುಂಬ ಇಂಪಾರ್ಟೆಂಟ್, ಅಷ್ಟೇ ನಾನು ಹೇಳೋದು.
ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿಂದ ಮಾತುಕತೆಗಳ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಆಮೇಲೆ ಇನ್ನೇನಾದರೂ ಇದ್ದರೆ ಬ್ಯಾಲೆನ್ಸ್ ಮಾತಾಡೋಣ ಅಂತೇಳಿ ನಾವು ಆವಾಗಲೇ ಮತ್ತೆ ಈವ್ನಿಂಗ್ ಹೊರಡೋರಿದ್ವಿ ಅಲ್ಲಿಂದ. ಸೊ ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.